ಹಾಯ್ ಎಲ್ರಿಗೂ ನಮಸ್ಕಾರ. ಟೇಸ್ಟಿ ಆ್ಯಂಡ್ ಈಸಿಯಾಗಿ ಹೇಗೆ ವಾಂಗಿಬಾತ್ ಮಾಡೋದು ಅಂತ ನೋಡ್ಕೊಂಬರೋಣ ಕ್ವಿಕ್ಕಾಗಿ. ಕಡಲೆಬೇಳೆ, ಸಾಸಿವೆ, ಜೀರಿಗೆ, ಕಡಲೆ ಬೀಜ, ಒಣಮೆಣ್ಸಿನ್ಕಾಯಿ, ಈರುಳ್ಳಿ, ಕರಿಬೇವು ಎಲ್ಲನೂ ಪ್ಯಾನಲ್ಲಿ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ, ಯಾಕಂದರೆ ಈರುಳ್ಳಿ ಬೇಯಬೇಕಲ್ವ. ಸ್ವಲ್ಪ ಈ ವಾಸನ ಪುಡಿ, ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಕಲರು ಚೇಂಜ್ ಆಗಬೇಕು ಮತ್ತು ಹಸಿ ವಾಸನೆ ಹೋಗಬೇಕು, ಆ ಥರ ಫ್ರೈ ಮಾಡ್ಕೊಳ್ಳಿ. ನಂತರ ದಪ್ಪದಾಗಿ ಒಂದು ದೊಡ್ಡ ಬದನೆಕಾಯಿನ ಕಟ್ ಮಾಡಿಕೊಂಡು ಅದನ್ನು ಅಷ್ಟೇ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೀದೋಗ್ಬಿಡುತ್ತೆ. ಸ್ಲೋ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ. ಅದು ಎಣ್ಣೆಲೇ ಫ್ರೈ ಆಗಬೇಕು, ಮತ್ತು ತುಂಬ ಬೇಯಬಾರ್ದು, ಸ್ವಲ್ಪ ಕ್ರಿಸ್ಪಿಯಾಗಿ ಬೆಂದರೆ ಸಾಕು. ನಂತರ ಒಂದು ಗೋಲಿ ಗಾತ್ರದ ಹುಣ್ಸೆಹಣ್ಣು ತೊಗೊಂಡು ಅದನ್ನು ಅಷ್ಟೇ ನಿಮಗೆ ಹುಳಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಆ ಹುಳಿಯೆಲ್ಲ ಹಿಂಗೋವರೆಗೂ ಸ್ಲೋ ಸ್ಲಿಮ್ಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ನಾನು ವಾಂಗಿಬಾತ್ ಪೌಡರು MTR ತೊಗೊತಾ ಇದ್ದೀನಿ. ನಿಮಗೆ ಯಾವ ಬ್ರ್ಯಾಂಡ್ ಬೇಕೋ ತೊಗೊಳ್ಳಿ. 10 ರೂಪಾಯಿದು ಒಂದು ಪ್ಯಾಕೆಟ್ ಫುಲ್ಲು ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆದ ನಂತರ ಸ್ಲೋ ಸ್ಲಿಮ್ಮಲ್ಲಿ ಇಟ್ಕೊಂಡು ವಾಂಗಿಬಾತ್ ಪೌಡರ್ ಹಾಕಿ ಒಂದು ಪ್ಯಾಕೆಟ್ ಫುಲ್ಲಾಗಿ ಹಾಕ್ಬಿಡಿ. ನಾನು ಇಬ್ರಿಗೆ ಮಾಡ್ತಾ ಇರೋದರಿಂದ ಒಂದು ಪ್ಯಾಕೆಟ್ ಯೂಸ್ ಮಾಡ್ತಾಯಿದ್ದೀನಿ. ನೀಟಾಗಿ ಅದನ್ನು ಅಷ್ಟೇ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಸ್ಲೋ ಸಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ಸೀದಿಸ್ಬೇಡಿ. ಫ್ರೈ ಮಾಡಿಕೊಂಡು ಅನ್ನ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಒಂದು ತಟ್ಟೆಗೆ ಹಾಕ್ಕೊಂಡು ಫ್ಯಾನಲ್ಲಿ ಆರೋಗಿ ಬಿಟ್ಬಿಡಿ. ಉದುರಾಗಿರಬೇಕು. ಅದನ್ನು ಬಾಣಲಿಗೆ ಹಾಕ್ಕೊಂಡ್ಬಿಟ್ಟು ನಿಮಗೆ ಸ್ವಲ್ಪ ಗೊಜ್ಜು ಎತ್ತಿಟ್ಕೊಳ್ಳಿ. ಒಂದು ಬೌಲಲ್ಲಿ ಎತ್ತಿಟ್ಕೊಂಡು ಅನ್ನ ಮಿಕ್ಸ್ ಮಾಡ್ತಾ ಹೋಗಿ. ಯಾಕಂದರೆ ಅನ್ನ ಕಮ್ಮಿ ಆಗ್ಬೋದು ಅಥವಾ ಜಾಸ್ತಿ ಆಗಿಬಿಟ್ರೆ ಅದಕ್ಕೆ ಆ ಕನ್ಸಿಸ್ಟೆನ್ಸಿ ಬರೋಲ್ಲ, ಆ ರುಚಿ ಸಿಗೋಲ್ಲ ನಿಮಗೆ. ನೀಟಾಗಿ ಮಿಕ್ಸ್ ಮಾಡಾದಮೇಲೆ ನಿಮಗೆ ರೆಡಿ ಟು ಈಟ್ ವಾಂಗಿಬಾತು ಸವಿಯಲು ರುಚಿಯಾಗಿ ಸಿದ್ಧ. ಧನ್ಯವಾದ.